ಅಂದ್ರೆ ತಾಯಿ ತೂಯಮಾಂ ಒಂದು ನಾಮ್ ಅಂದ್ರೆ ವಿ ಪ್ಯೂರಿಫೈ ಅವರ್ ಸೆಲ್ಸ್ ಅಂದ್ರೆ ನಾವು ನಮ್ಮನ್ನು ಶುದ್ಧೀಕರಿಸ್ತೇವೆ. ಹೇಗೆ? ಬೈ ಗ್ಲೋರಿಫೈಂಗ್ ಮಾಡಿಸಿಲ್ಲ ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನು ನಾವು ಗ್ಲೋರಿಫೈ ಮಾಡ್ತಾ ಇದ್ರೆ ಅದರಿಂದ ನಾವು ನಮ್ಮನ್ನು ಶುದ್ಧೀಕರಣ ಮಾಡ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತೂ ಮಲರ್ ಅಂದ್ರೆ ಫ್ರಾಗ್ರೆನ್ಸ್ ಫ್ಲವರ್ ಅಂದ್ರೆ ಸುಗಂಧವಾದಂತಹ ಹೂಗಳು. ತೂವಿ ಅಂದ್ರೆ ಪಸರಿಸು ಅಂದ್ರೆ ಸ್ಪ್ರೆಡ್ ಮಾಡ್ತೇವಲ್ಲ ಅದನ್ನು. ತುಳದ್ ಅಂದ್ರೆ ಪ್ರೇ ಟು ಲಾರ್ಡ್. ವಾಯ್ನಾಲ್ ಪಾಡಿ ಅಂದ್ರೆ ಆ, ನಮ್ಮ ಬಾಯಿಂದ ವಿ ಸಿಂಗಿಂಗ್ ಗ್ಲೋರಿ, ನಮ್ಮ ಬಾಯಿಂದ ನಾವು ಮಹಿಮೆಯನ್ನು ಭಗವಂತನ ಮಹಿಮೆಯನ್ನು ಹಾಡ್ತೇವೆ ಅಂತ. ಮನತ್ತಿನಾನ್ ಅಂದ್ರೆ ಮೆಡಿಟೇಟ್ ಮಾಡುವಂತದ್ದು, ರಿಮೆಂಬರ್ ಮಾಡುವಂತ ಅಂದ್ರೆ ಅವರನ್ನು ನೆನೆಸುವಂತದ್ದು. ಸಿಂದೆಕ್ ಅಂದ್ರೆ ಆಲ್ವೇಸ್ ರಿಮೆಂಬರ್ ಅಂದ್ರೆ ಯಾವಾಗ್ಲೂ ಕೂಡ ಅವನನ್ನು ಇದು ಮಾಡಿದ್ರೆ ಏನಾಗ್ತದೆ. ಪೋಯ ಪಿಳೆಯಂ ಅಂದ್ರೆ ವಾಟ್ ಎವರ್ ವಿ ಹ್ಯಾವ್ ಡನ್ ಸಿನ್ಸ್ ಇನ್ ದಿ ಪಾಸ್ಟ್ ಅಂದ್ರೆ ಯಾವುದೆಲ್ಲ ನಾವು ಕರ್ಮಗಳನ್ನು ಹಿಂದಿನ ಜನ್ಮದಲ್ಲಿ ಮಾಡಿದ್ದೆವೋ ಹಾಗೆ ಕುಹುದೆ ಕುಹದ್ದೆರುವಾನ್ ಅಂದ್ರೆ ಫ್ಯೂಚರ್ ಸಿನ್ಸ್ ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ನಾವು ಏನಾದ್ರೂ ಕರ್ಮಫಲಗಳನ್ನು ಮಾಡ್ತೇವೋ ಅದು ಕೂಡ. ನಿನ್ರಯಂ ಅಂದ್ರೆ ಪ್ರೆಸೆಂಟ್ ಆಗಿ ಅಂದ್ರೆ ವರ್ತಮಾನ ಕಾಲದಲ್ಲಿ ನಾವು ಏನಾದ್ರು ಕರ್ಮಗಳು ಮಾಡಿದ್ರೆ ಅದೆಲ್ಲ ಭಗವಂತ ನಾಮಸ್ಮರಣೆಯಿಂದ ಏನಾಗ್ತದೆ ಅಂದ್ರೆ ಹತ್ತಿಯ ಮೂಟೆ ಅಂತಿರುವ ಪಾಪಗಳು ಬೆಂಕಿಯಲ್ಲಿ ಹೇಗೆ ಸುಟ್ಟು ಹೋಗ್ತಾವೋ ಹಾಗೆ ಭಗವಂತನ ಕೇವಲ ನಾಮಸ್ಮರಣೆಯಿಂದ ನಮ್ಮ ಎಲ್ಲ ಕರ್ಮ ಫಲಗಳು ಕೂಡ ನಾಶವಾಗ್ತದೆ ಅಂತ ಹೇಳ್ತಾರೆ. ನಾವು ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ ಸಹ ನಾವು ನೋಡ್ಬೋದು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಅಂತಂದ್ರೆ ಯತ್ಕರೋಷಿ ಅಂತ ಹೇಳಿದ್ರೆ ಭಗವಂತ ಅಲ್ಲಿ ಅಂದ್ರೆ ಏನೆಲ್ಲ ಮಾಡ್ತೀರಿ ಅಂತ ಅಂದ್ರೆ ಎಲ್ಲ ಮಾಡ್ತೀರಿ ಅದ್ಮೇಲೆ ಅದ್ರ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್. ಅದಾದ್ಮೇಲೂ ಕೂಡ ಭಗವಂತ ಯತ್ಕರೋಷಿ ಯದಶ್ನಾಸಿ ಅಂತ ಪುನಃ ಹೇಳ್ತಾನೆ, ಜುಹೋಸಿ ಅಂತ ಪುನಃ ಹೇಳ್ತಾನೆ. ಹೇಳುವ ಯಾಕೆ ಹೇಳ್ತಾನೆ ಅಂದ್ರೆ ಯತ್ಕರೋಷಿ ಇಲ್ಲಿ ಏನಂತ ಹೇಳಿದ್ರೆ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಒಂದು ಕರ್ಮದ ಬೀಜ ಫಲವು ಏನುಂಟು ಅದನ್ನೂ ಕೂಡ ನೀವು ಹೀಗೆಲ್ಲ ಮಾಡಿದ್ರೆ ಸರೆಂಡರ್ ಆದ್ರೆ ಎಲ್ಲ ಪಾಪಗಳು ಕೂಡ ಅದನ್ನು ನಾವು ನಾಶ ಮಾಡಬಹುದು ಅಂತ ಹರಿನಾಮ ಸ್ಮರಣೆಯಿಂದ ನಾವು ಮಾಡಬಹುದು ಅಂತ ಭಗವಂತ ಹೇಳ್ತಾನೆ. ಇದರ ಅನುವಾದ ಉತ್ತರ ಮಥುರಾ ನಗರವು ಅಂದ್ರೆ ಉತ್ತರದಲ್ಲಿರುವ ವೃಂದಾವನದ ಹತ್ತಿರ ಇರುವಂತಹ ಮಥುರಾ ನಗರವು ಮತ್ತೆ ಸೌತ್ ಅಲ್ಲಿ ಇರುವಂತಹ ಮಧುರೆಯು ಏನು ಅದಕ್ಕೆ ಏನು ಡಿಫರೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಸೌತ್ ಅಲ್ಲಿ ಕೂಡ ಸಾಕ್ಷಾತ್ ಭೂದೇವಿಯ ಅವತಾರವೇ ಎತ್ತಿ ಬಂದಂತಹ ಗೋದಾ ದೇವಿಯವರಿದ್ದಾರೆ. ಹಾಗೆ ಅಲ್ಲಿ ವೃಂದಾವನದ ಮಥುರದಲ್ಲಿ ಕೃಷ್ಣನಿದ್ದಾನೆ. ಹಾಗೆ ಎರಡೂ ಕಡೆಗೆ ಎರಡೂ ಇದಕ್ಕೂ ನಾವೇ ಹೇಳ್ತೇವೆ ಬಡ ಮಥುರ ಮತ್ತೆ ಚೋಟ ಮಥುರ ಅಂತ ಹಾಗೆ ಹೇಳ್ತೇವೆ. ಏನು ಅದರಲ್ಲಿ ಡಿಫರೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಉತ್ತರ ಮಥುರಾ ನಗರವು ಆಶ್ಚರ್ಯ ಗುಣ ಮಹಿಮೆಗಳನ್ನುಳ್ಳ ಪರಿಶುದ್ಧವಾದ ದಿವ್ಯ ಜಲವಾದ ಯಮುನಾ ನದಿಯ ತೀರವಾಸಿ ಎನ್ನುವಷ್ಟು ಅವನಿಗೂ ನದಿಗೂ ಸಂಬಂಧ. ಇಲ್ಲಿ ಕೃಷ್ಣನ ಸಂಬಂಧವನ್ನು ಯಮುನಾ ನದಿಗೆ ಹೋಲಿಸ್ತಾರೆ. ಯಾರು? ಸಾಕ್ಷಾತ್ ರಾಜರ ತಂಗಿ. ಅವರನ್ನೇ ಭಗವಂತನ 8 ಪ್ರಮುಖ ಪತ್ನಿಯರಲ್ಲಿ ಯಮುನೆ ಕೂಡ ಒಬ್ರು. ಯಮುನೆ ಭಗವಂತನ ಎಲ್ಲಾ ಲೀಲೆಗಳು ಕೂಡ ದ್ವಾಪರ ಯುಗದಲ್ಲಿ ಯಮುನಾ ನದಿಯ ತೀರದಲ್ಲಿ ಆಗಿದೆ ಅಂತೆ. ಹಾಗೆ ಕೆಲವರು ಕೇಳ್ಬೋದು ಯಮುನೆ ಮತ್ತೆ ಗಂಗಕ್ಕೆ ಏನು ಡಿಫರೆನ್ಸ್ ಇಲ್ಲ ಅಂತ. ಹಾಗೆ ಏನು ಡಿಫರೆನ್ಸ್ ಇಲ್ಲ. ಯಾಕೆಂದ್ರೆ ಯಮುನಾ ನದಿಯು ಭಗವಂತನ ಎಲ್ಲ ಲೀಲೆಗಳು ಕೂಡ ಯಮುನಾ ನದಿಯ ದಡದಲ್ಲಿ ನಡೀತಿತ್ತು. ಹಾಗೆ ನಮ್ಮ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳು ಅವತರಿಸಿದಾಗ ಅವರ ಎಲ್ಲಾ ಒಂದು ಲೀಲೆಗಳು ಕೂಡ ಗಂಗಾ ನದಿಯ ತಟದಲ್ಲಿ ಆಗಿತ್ತು. ಹಾಗೆ ಮೊನ್ನೆ 3ನೇ ಪಾಸುರದಲ್ಲಿ ಆಶಾ ಮಾತಾಜಿಯವರು ಹೇಳಿದ ಹಾಗೆ ತ್ರಿವಿಕ್ರಮನ ಕಥೆಯನ್ನು ಹೇಳಿದ್ರು. ಆಗ ಭಗವಂತ 3 ಪಾದದ ಒಂದು ಭೂಮಿಯನ್ನು ಕೇಳ್ತಾನೆ ಚಕ್ರವರ್ತಿ ಹತ್ರ. 1ನೇ ಪಾದದಲ್ಲಿ ಅವ ಫುಲ್ ಭೂಮಿಯನ್ನು ಆವರಿಸ್ತಾನೆ. 2ನೇ ಪಾದವನ್ನು ಅವ ಮೇಲಕ್ಕೆತ್ತಿ ಆಕಾಶದತ್ತ ಕಾಲನ್ನು ತೆಗೆದುಕೊಂಡು ಹೋಗ ಆಗ ಅವನ ಉಂಗುಲಿ ಅಂದ್ರೆ ಬೆರಳಿನ ಉಗುರು ತಾಗಿ ಆಕಾಶವು ಛಿದ್ರವಾಗಿ ಅದರಿಂದ ಗಂಗಾ ಮಾತೆಯು ಭಗವಂತನ ಪಾದವನ್ನು ತೊಳಿತಾಳಂತೆ ಮೊದಲೇದಾಗಿ. ಹಾಗಾಗಿ ಗಂಗೆಯು ಕೂಡ ಅಷ್ಟೇ ಯಮುನಾ ನದಿಯ ಹಾಗೆ ಅವಳು ಕೂಡ ಅಂದ್ರೆ ತುಂಬಾ ಶುದ್ಧಳು ಅಂತ ಇಲ್ಲಿ ಹೇಳ್ಬೋದು. ಆದ್ರಿಂದ ಗಂಗಾ ಮತ್ತು ಯಮುನಕ್ಕೆ ಯಾವುದೇ ಒಂದು ಅಂತರವಿಲ್ಲ. ಇವನು ಗೋಪರ ಕುಲವನ್ನು ಪ್ರಕಾಶಗೊಳಿಸಿದ್ದಾನೆ. ರತ್ನ ದೀಪವಾಗಿರುವ ತಾಯಿ ಯಶೋಧಾದೇವಿಯ ಗರ್ಭಾಶಯವನ್ನು ಅವನು ಬೆಳಗಿದವನು ಅಂತ ಹೇಳ್ತಾರೆ. ಯಶೋಧಾದೇವಿಯವರು ಕೃಷ್ಣನ ಸಾಕು ತಾಯಿ ಆದರೂ ಕೂಡ ಭಗವಂತನ ಪ್ರತಿಯೊಂದು ಅವತಾರದಲ್ಲಿ ಕೂಡ ಯಶೋದೆ ಮತ್ತೆ ನಂದಗೋಪುರ ಅವರು ಭಗವಂತನ
ತಂದೆ ತಾಯಿಯಾಗಿ ಬರ್ತಾರೆ. ಆಗ ನಿಮ್ಗೆ ಕ್ವಶನ್ ಆಗ್ಬೋದು, ಹಾಗಾದ್ರೆ ದೇವಕಿ ಮತ್ತೆ ವಸುದೇವರು ಯಾರು ಅಂತ. ದೇವಕಿ ಮತ್ತೆ ವಸುದೇವರು ಸತ್ಯಯುಗದಲ್ಲಿ ಖಾಲಿ ಬಿದ್ದ ಎಲೆಗಳನ್ನು ತಿನ್ನುಕೊಂಡು ಭಗವಂತನನ್ನು ತನ್ನ ಮಗನಾಗಿ ಪಡಿಬೇಕಂತ ಆಸೆಯನ್ನು ಇಟ್ಕೊಂಡು ಅವರು ತಪಸ್ ಮಾಡ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿ ಭಗವಂತ ಮೊದಲ ಇದರಲ್ಲಿ ಅವತಾರದಲ್ಲಿ ಅವರು ಕೃಷ್ಣಿ ಗರ್ಭನಾಗಿ ಕೃಷ್ಣಿ ಮತ್ತೆ ಸುತಾಪನರಿಗೆ ಮಗನಾಗಿ ಕೃಷ್ಣಿ ಗರ್ಭನಾಗಿ ಹುಟ್ಟುತ್ತಾರೆ. ನಂತರ ಎರಡನೇ ಅವತಾರದಲ್ಲಿ ಅದಿತಿ ಮತ್ತೆ ಕಶ್ಯಪರಿಗೆ ವಾಮನ್ ದೇವರಾಗಿ ಹುಟ್ಟುತ್ತಾರೆ. ಹಾಗೆ ಮೂರನೇ ಅವತಾರದಲ್ಲಿ ದೇವಕಿ ಮತ್ತೆ ವಸುದೇವರಿಗಾಗಿ ಅವರು ಅವತಾರ ಇರ್ತಾರೆ. ಆದ್ರೆ ಯಶೋದೆ ಅವರು ಎಂದು ಹೇಳ್ತಾರೆ ಅಂದ್ರೆ ನಿತ್ಯ ಸಿದ್ಧಿ ಅವರು. ನಾವೆಲ್ಲ ಯಾವುದು ಸಾಧನ ಸಿದ್ಧಿ. ನಿತ್ಯ ಸಿದ್ಧಿ ಅಂದ್ರೆ ಭಗವಂತನ ಯಾವುದೇ ಅವತಾರ ಆಗಿರ್ಲಿ ಅದರಲ್ಲಿ ಅವರೇ ಭಗವಂತನ ಅವತಾರ ಆಗುವ ಮೊದಲು ಅವರು ಮುಂದೆ ಹೋಗಿ ತಾವು ಅವತಾರ ಅಲ್ಲಿ ಎತ್ತಿ ಯಾವುದೇ ಅವರದ್ದು ಯಾವುದು ಕ್ಯಾರೆಕ್ಟರ್ ಉಂಟು ಅದನ್ನ ಮಾಡಿ ಭಗವಂತನ ಲೀಲೆಗಳು ಮುಗ್ದ ಮೇಲೆ ಪುನಃ ಅವರು ಹಿಂದೆ ತಮ್ಮ ಧಾಮಕ್ಕೆ ಹೋಗ್ತಾರೆ. ಅದು ನಿತ್ಯ ಸಿದ್ಧಿ ಅವರು. ನಾವೆಲ್ಲ ಏನು ಸಾಧನ ಸಿದ್ಧಿ ಅವರು. ಇದನ್ನು ಯಶೋದೆಯ ಬಗ್ಗೆ ತುಂಬಾ ಭಾಗವತಮದಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ವಿವರಿಸಿದ್ದಾರೆ. ಅಂದ್ರೆ ಯಾಕೆ ಅವಳು ಅಷ್ಟು ಫೇಮಸ್ ಅಂದ್ರೆ ಅಷ್ಟು ಪ್ರಸಿದ್ಧಿ ಅವಳು ಅಂದ್ರೆ 10ನೇ ಕ್ಯಾಂಟೋದ 9ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಾ ಇಮಂ ವಿರಿಂಚೋ ನಭಾವು ನಾ ಶ್ರೀರಪಿ ಅಂಗ ಸಂಶಯ ಪ್ರಸಾದಂ ಲೇಬಿರೇ ಗೋಪಿ ಎತ್ತ ಪ್ರಾಪ ವಿಮುಕ್ತಿವಾತ್ ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಮೋಕ್ಷವನ್ನು ನೀಡುವಂತಹ ಪರಮ ಪುರುಷ ಭಗವಂತನ ಪರಮ ಕೃಪೆ ಬ್ರಹ್ಮನಿಗಾಗ್ಲಿ ಶಿವನಿಗಾಗ್ಲಿ ಅಥವಾ ಭಗವಂತನ ಅರ್ಧಾಂಗಿನಿಯಾದ ಲಕ್ಷ್ಮೀ ದೇವಿಗೂ ಕೂಡ ಪ್ರಾಪ್ತಿಯಾಗ್ಲಿಲ್ಲ. ಆದ್ರೆ ಅದೇ ಕೃಪೆ ಯಶೋದೆ ಮಾತೆ ಪಡೆದಿದ್ದು ಅಂತ ಹೇಳ್ತಾರೆ. ಈ ವರ್ಷದಲ್ಲಿ ನಾವು ನೋಡ್ಬಹುದು 3 ಋಣಾತ್ಮಕ ಉಚ್ಚಾರಣೆಗಳಿವೆ. ಅಂದ್ರೆ ನಾ 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 ಅಂತ ಮೊದ್ಲೇ ಹೇಳಿದಾಗೆ ನಾ ಇಮಂ ವಿರಂಚಿನೋ ನಾ, ಅಲ್ಲಿ ಪುನಃ ನಾ ಬರ್ತದೆ. ನಾ ಶ್ರೇಯತ್ ಅಂದ್ರೆ 3 ಬಾರಿ ಅದನ್ನು ಒತ್ತಿ ಹೇಳಿದ್ದಾರೆ. ಇದರಲ್ಲಿ ಯಾವುದನ್ನಾದ್ರೂ 3 ಬಾರಿ ಉಚ್ಚರಿಸಿದಾಗ ಇದು ಸತ್ಯದ ಮೇಲೆ ಹೆಚ್ಚಿನ ಒತ್ತಡವನ್ನು ಸೂಚಿಸ್ತದೆ ಅಥವಾ ಬಲವನ್ನು ಸೂಚಿಸ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಶ್ಲೋಕದಲ್ಲಿ ನಾ ಲೇಬಿರೆ ನಾ ಲೇಬಿರೆ ನಾ ಲೇಬಿರೆ, ಒಬ್ಬರಿಗೆ ಪ್ರೇಮವಿದೆ ಎಂದು ಹೇಳುವುದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರೇಮ ಅರ್ಥ ಮಹೋ ಮಹಾನ್ ಎಂದು ವರ್ಣಿಸಿದ್ದಾರೆ. ಮತ್ತು ತಾಯಿ ಯಶೋದೆ ಸ್ವಾಭಾವಿಕವಾಗಿ ಪ್ರೀತಿಯ ಸಂಬಂಧಗಳಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಕಾರ್ಯನಿರ್ವಹಿಸ್ತಾಳೆ. ಆದ್ರಿಂದ ಅವಳು ನಿತ್ಯ ಸಿದ್ಧಿ ಭಕ್ತೆ. ಕೃಷ್ಣನ ಲಾದಿನಿ ಶಕ್ತಿಯ ವಿಸ್ತರಣೆ, ವಿಶೇಷ ಭಕ್ತರಾದ ವಿಸ್ತರಣೆಗಳ ಮೂಲಕ ಪರಮಾತ್ಮನ ಆನಂದವನ್ನು ಅನುಭವಿಸುವ ಅವನ ಸಾಮರ್ಥ್ಯವು ಸಾಧನ ಸಿದ್ಧರಿಗಿಲ್ಲ. ಇದು ಕೇವಲ ನಿತ್ಯ ಸಿದ್ಧಿ ಅವರಿಗಿರ್ತದೆ. ಅವರದ್ದು ಮೊದಲಿನ ಜನ್ಮ ಯಾವ್ದಾಗಿರ್ತಾರೆ, ದ್ರೋಣ ಮತ್ತೆ ದರ ಅಂತ. ಭಗವಂತನ ಯಾವುದೆಲ್ಲ ಲೀಲೆಗಳಾಗ್ತವೆ ಆಗ ಅವರು ನಿತ್ಯ ಸಿದ್ಧಿಗಳಾಗಿ ಅವರು ಅವತರಿಸ್ತಾರೆ ಭಗವಂತನೊಟ್ಟಿಗೆ. ಅಂದ್ರೆ ಇದರಲ್ಲಿ ನಾವು ನೋಡ್ಬೋದು ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ, ಇದರಲ್ಲಿ ನಾ 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 ಅಂತ ಹೇಳಿದಾರಲ್ಲ, ಹಾಗೆ ಇಲ್ಲಿ ಸಹ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮೈವ ಕೇವಲಂ ಕಲವು ನಾಸ್ತೇವ ಗತಿರನ್ಯತ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸಹ ನಾವು ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ 3 ಸಲ ಹೇಳಿದ್ದಾರೆ. ಅಂದ್ರೆ ಇದನ್ನು 3 ಸಲ ಹೇಳುವ ಅಗತ್ಯ ಏಕಿತ್ತು, ಯಾಕೆಂದ್ರೆ ಇದು ಒಂದು ಸ್ಟ್ಯಾಂಪ್ ಬಿದ್ದಾಗೆ. ಯಾವುದೇ ಈಗ ನಾವು ಒಂದು ಸರ್ಟಿಫಿಕೇಟ್, ಎಜುಕೇಶನ್ ಸರ್ಟಿಫಿಕೇಟ್ ಆಗ್ಲಿ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಆಗ್ಲಿ, ಅದರಲ್ಲಿ ಸ್ಟ್ಯಾಂಪ್ ಇಲ್ಲದಿದ್ರೆ ಅದಕ್ಕೆ ಯಾವುದೇ ವ್ಯಾಲ್ಯೂವೇ ಇಲ್ಲ. ಹಾಗೆ ಇಲ್ಲಿ ಹರೇರ್ ನಾಮದ ಬಗ್ಗೆ ಇಲ್ಲಿ ನೋಡುವುದಾದ್ರೆ 3 ಸಲ ಇದರಲ್ಲಿ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮೈವ ಕೇವಲಂ ಅಂತ ಇಲ್ಲಿ ಹೇಳಿದ್ದಾರೆ. ಅದರ ಅರ್ಥ ಅದು ಆಲ್ರೆಡಿ ಅದರದೊಂದು ಸ್ಟ್ಯಾಂಪ್ ಬಿದ್ದ ಹಾಗೆ ನಮ್ಗೆ. ನಂತರ ಇಲ್ಲಿ ಶ್ರೀಕೃಷ್ಣನ ವರ್ಣನೆಯನ್ನು ತಿಳಿಸ್ತಾರೆ. ಹೀಗೆ ಮಾಡುದ್ರಿಂದ ಏನಾಗ್ತದೆ, ಅವನ ನಾಮ ಸಂಕೀರ್ತನೆ ಮಾಡಿ ಮನಸ್ಸಿನಲ್ಲಿ ಚಿಂತಿಸಿ ಧ್ಯಾನ ಮಾಡಿದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳು ಕರ್ಮಗಳು, ವರ್ತಮಾನದ ಹಾಗೂ ಮುಂದೆ ಮಾಡಬಹುದಾದ ಪಾಪಗಳು ಅಂದ್ರೆ ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲ, ಈ 3 ಕಾಲಗಳಲ್ಲಿ ಮಾಡಬಹುದಾದ ಪಾಪಗಳು ಎಲ್ಲ ಬೆಂಕಿಯಲ್ಲಿ ಹಾಕಿದ ಎಷ್ಟೇ ದೊಡ್ಡ ಹತ್ತಿಯ ಮೂಟೆಗಳಿದ್ರು ಕೂಡ ಅದಕ್ಕೆ ಒಂದು ಚೂರು ಬೆಂಕಿ ತಗಲಿದ್ರೆ ಹೇಗೆ 1 ನಿಮಿಷದಲ್ಲಿ ಭಸ್ಮವಾಗಿ ನಾಶವಾಗುತ್ತೆಯೋ, ಈ ಪಾಸುರದ ಮೊದಲನೇ 4 ಸಾಲುಗಳು ಏನ್ ಹೇಳ್ತಾ ಅಂದ್ರೆ ಶ್ರೀಕೃಷ್ಣನ ವರ್ಣನೆ ತಿಳಿಸ್ತಾರೆ. ನಂತರದ 4 ಸಾಲುಗಳಲ್ಲಿ ಈ ಹಿಂದೆ ಮಾಡಿದ ಮುಂದೆ ಮಾಡುವ ಪಾಪಕರ್ಮಗಳು ಕೇವಲ ಶ್ರೀಕೃಷ್ಣನ ಪೂಜೆ, ಧ್ಯಾನ, ನಾಮ ಸಂಕೀರ್ತನ ಇತ್ಯಾದಿಗಳಿಂದ ನಾಶವಾಗುತ್ತದೆ ಎಂದು ಗೋದಾದೇವಿಯವರು ತಿಳಿಸ್ತಾರೆ. ಹತ್ತಿಯ
ಮೂಟೆಯಂತೆ ಅದು ಎಷ್ಟೇ ಭಾರವಾದ್ರೂ ನಾರಾಯಣನ ನಾಮಸ್ಮರಣೆಯು ಅದಕ್ಕೆ ಬೆಂಕಿಯಂತೆ. ಪ್ರತಿ ಮಾನವನು ಪ್ರಾರಬ್ಧ ಸಂಚಿತ ಆಗಾಮಿ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು. ಇದರಿಂದ ತಪ್ಪಿಸಿಕೊಳ್ಳಲು ಯಾರಿಂದೂ ಕೂಡ ಸಾಧ್ಯವಿಲ್ಲ. ನಮ್ಮ ಎಲ್ಲಾ ಭಾರವನ್ನು ಭಗವಂತನ ನಾಮ ಸಂಕೀರ್ತನೆಯಿಂದ, ಭಗವದ್ಭಕ್ತರ ಸಂಘದಿಂದ ಖಂಡಿತ ಇದನ್ನು ಪರಿಹರಿಸಿಕೊಳ್ಳಬಹುದು. ಇಲ್ಲಿ ಹರಿನಾಮದ ವಿಶೇಷತೆಯನ್ನು ವಿವರವಾಗಿ ತಿಳಿಸಿದ್ದಾರೆ. ಕನ್ನಡದ ದಾಸಶ್ರೇಷ್ಠರಾದ ಪುರಂದರದಾಸರು ಕೂಡ ತಮ್ಮ ಭಜನೆಯಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಗೆಗೆ ಬರಲಿ. ಉತ್ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ, ಎಷ್ಟಾದರೂ ಮತಿಗೆಟ್ಟು ಇರಲಿ. ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಹೇಳುವ ಅಷ್ಟಾಕ್ಷರ ಮಹಾಮಂತ್ರದ ನಾಮವ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ. ಈ ನಾರಾಯಣದ ಜಪವನ್ನು ನಾವು ಪ್ರತಿದಿನವೂ ಮಾಡಿದ್ರೆ ಕೂಡ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳಿದಾಗೆ ಅಂತ್ಯಕಾಲೇ ಚ ಮಾಮೇವ ಸ್ಮರಣ ಮುಕ್ತ ಕಲೇವರ. ಅಂದ್ರೆ ನಾವು 70 ವರ್ಷ 80 ವರ್ಷ ನಂತರ ನಾವು ಹರಿನಾಮವನ್ನು ಮಾಡ್ತೇವೆ ಅಂತ ಹೇಳಿದ್ರೆ ನಿಮ್ಗೆ ಅಂತ್ಯಕಾಲದಲ್ಲಿ ಭಗವಂತನ ನಾಮ ಸ್ಮರಣೆಯು ಖಂಡಿತ ಬರುವುದಿಲ್ಲ. ನಾವು ಇದನ್ನು ಅಜಾಮಿಲರ ಅವರ ಕಥೆಯಲ್ಲಿ ನೋಡಿದ್ದೇವೆ. ಅವನು ಮೊದಲು ಅವು ಒಳ್ಳೆ ವ್ಯಕ್ತಿಯಾಗಿದ್ದ, ತನ್ನ ತಂದೆಗೆ ಪೂಜಾ ಕೈಂಕರ್ಯಕ್ಕೆ ಎಲ್ಲ ಸಾಮಗ್ರಿಗಳನ್ನು ತಂದು ಎಲ್ಲ ಇದು ಮಾಡ್ತಿದ್ದ. ಆದ್ರೆ ವೇಶ್ಯ ಸಹವಾಸದಿಂದ ಎಲ್ಲವೂ ಕೂಡ ಅದನ್ನು ನಾಮಸ್ಮರಣೆಯನ್ನು ಅವ ಮತ್ತೆ ಬ್ರಾಹ್ಮಣೆಯಾಗಿ ಕಳ್ಕೊಂಡಿದ್ದ. ಆದ್ರೆ ತನ್ನ ಸಾವಿನ ಸಮೀಪದಲ್ಲಿರುವಾಗ ತನ್ನ ಮಗನಿಗೆ ನಾರಾಯಣ ಎನ್ನುವ ನಾಮವನ್ನು ಇಟ್ಟಿದ್ರಿಂದ ಮಗನನ್ನು ನಾರಾಯಣ ಅಂತ ಕರೆದ ಕೂಡಲೇ ಭಗವಂತನ ದೂತರು ಇಮ್ಮಿಡಿಯೇಟ್ ಆಗಿ ಅವರು ಬಂದ್ರು. ಹಾಗೆ ಅವನಿಗೆ ಅವರಿಂದ ಮುಕ್ತಿ ಆಗಿತ್ತು. ಹಾಗೆ ನಾವು ಕೂಡ ಪ್ರತಿದಿನವೂ ಕೂಡ ನಾರಾಯಣನ ಭಜನೆಯನ್ನು ಮಾಡಿದ್ರೆ ಮಾತ್ರ ನಮ್ಗೆ ಅಂತ್ಯಕಾಲದಲ್ಲಿ ಕೂಡ ಆ ಸ್ಮರಣೆ ಬರ್ತದೆ ಅಂತ ನಾವು ಇಲ್ಲಿ ಪುರಂದರದಾಸರು ಹೇಳ್ತಾರೆ. ಈ ಒಂದು ಭಾಗವತಂ 12ನೇ ಸ್ಕಂದದ 13ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಸಹ ಏನ್ ಹೇಳ್ತಾರೆ ಅಂತಂದ್ರೆ, ಇದು 12ನೇ ಸ್ಕಂದದ ಲಾಸ್ಟ್ ಶ್ಲೋಕ ಇದು. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಾಸ್ ತಂ ನಮಾಮಿ ಹರಿಂ ಪರಂ. ಇಲ್ಲಿ ಪರಂ ಅಂತೇಳಿ ಹರಿಂ ಪರಂ ಅಂದ್ರೆ ನಾನು ಸರ್ವೋತ್ತಮ ಭಗವಂತನಾದ ಹರಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಯಾರ ಪವಿತ್ರ ನಾಮಗಳ ಸಭೆಯ ಪಠಣವು ಎಲ್ಲ ಪಾಪ ಪ್ರತಿಕ್ರಿಯೆಗಳನ್ನು ನಾಶಪಡಿಸುತ್ತದೆ ಮತ್ತು ಯಾರಿಗೆ ಎಲ್ಲ ಭೌತಿಕ ದುಃಖಗಳನ್ನು ನಿವಾರಿಸುತ್ತದೆಯೋ ಅವರಿಗೆ ನಮನಗಳು ಮತ್ತು ಅರ್ಪಣೆಗಳು ಅಂತ. ಅದು 12ನೇ ಸ್ಕಂದದ ಕೊನೆಯ ಶ್ಲೋಕದಲ್ಲಿ ಭಗವಂತರು ಈ ರೀತಿಯಾಗಿ ಹೇಳ್ತಾರೆ. ಹಾಗೆಯೇ ಪುರಂದರದಾಸರು ಇನ್ನೊಂದು ಭಜನೆಯಲ್ಲಿ ಹೇಳ್ತಾರೆ, ಹರಿಯ ನೆನೆಯದ ನರ ಜನ್ಮವೇಕೆ, ಹರಿಯ ಕೊಂಡಾಡದ ನಾಲಿಗೆ ಏಕೆ. ಹರಿಯ ನೆನೆಯದ ನರ ಜನ್ಮವೇಕೆ, ಹರಿಯ ಕೊಂಡಾಡದ ನಾಲಿಗೆ ಏಕೆ. ನಮ್ಮ ಪಂಚೇಂದ್ರಿಯ ಹಾಗೂ ಕರ್ಮೇಂದ್ರಿಯಗಳಲ್ಲಿ 2 ರೀತಿಯ ಕೆಲಸ ಮಾಡುವಂತಹ ಒಂದು ಅಂಗ ಅಂದ್ರೆ ಅದು ನಾಲಿಗೆ. ಅದನ್ನು ನಾವು ಯಾವುದಕ್ಕೆ ಉಪಯೋಗ ಮಾಡಿಕೊಳ್ಬೇಕು ಅಂತ ನಾವೇ ತಿಳ್ಕೊಳ್ಬೇಕು. ನಾಲಿಗೆಯನ್ನು ಪಂಚೇಂದ್ರಿಯಗಳಲ್ಲಿ ನಾವು ಅದನ್ನು ಹರಿನಾಮ ಕೀರ್ತನೆಗೆ ಉಪಯೋಗಿಸ್ಕೊಳ್ಬೇಕು. ಯಾವುದೇ ಪ್ರಜಲ್ಪದ ಮಾತುಗಳನ್ನಾಗ್ಲಿ, ಯಾವುದೇ ಗ್ರಾಮ್ಯ ಕಥೆಗಳನ್ನಾಗ್ಲಿ, ಅಥವಾ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳುವುದಾಗ್ಲಿ, ಇಂಥದನ್ನೆಲ್ಲ ನಾಲಿಗೆಯನ್ನು ಉಪಯೋಗಿಸಬಾರ್ದು. ಅದನ್ನು ಕೇವಲ ಹರಿನಾಮದ ಮಂತ್ರಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಕರ್ಮೇಂದ್ರಿಯ ಅಂದ್ರೆ ನಾವು ಏನ್ ಮಾಡ್ತೇವೆ, ನಾವು ತಿನ್ನುವಂಥದ್ದನ್ನೆಲ್ಲ ಆ ನಾಲಿಗೆ ಮುಖಾಂತರವೇ ನಾವು ರುಚಿಯನ್ನು ನೋಡ್ತೇವೆ. ಅದು ರುಚಿಯನ್ನು ನೋಡುವಾಗ ನಾವೇನು ಹೊರಗಿಂದ ಹೋಗಿ KFC ಹಾಗೆಲ್ಲ ತಿಂದು ಮಾಡುವಂಥದ್ದಲ್ಲ. ನಾವೇ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಭಗವಂತನಿಗೆ ಅರ್ಪಿಸಿ ಪ್ರಸಾದ ರೂಪದಲ್ಲಿ ನಾವು ತಗೊಳ್ಬೇಕು. ಹಾಗೆ ಮಾಡಿದ್ರೆ ಮಾತ್ರ ನಮ್ಗೆ ಕೊನೆ ತನಕವೂ ಕೂಡ ನಮ್ಮ ನಾಲಿಗೆಯನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಅಂತ ಇದ್ರಲ್ಲಿ ಹೇಳ್ತಾರೆ. ಹಾಗೆ ಇವತ್ತಿನ ಪಾಸುರಕ್ಕೆ ಶ್ರೀಮದ್ ಭಾಗವತದ 2 ಶ್ಲೋಕಗಳನ್ನು ಅವರು ಕನೆಕ್ಟ್ ಮಾಡಿ ಹೇಳಿದ್ದಾರೆ. ಅದು 1ನೇ ಶ್ಲೋಕ ಯಾವ್ದಂದ್ರೆ, ಶ್ರೀಮದ್ ಭಾಗವತದ
10ನೇ ಸ್ಕಂದದ 9ನೇ ಅಧ್ಯಾಯದ 19ನೇ ಶ್ಲೋಕವನ್ನು ಹೇಳಿದ್ದಾರೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಏವಂ ಸಂದರ್ಶಿತಾ ಹಿ ಅಂಗ ಹರಿಣಾಭತ್ಯಾವಶ್ಯಕ ಸ್ವಾವೇಶಾನಾಪಿ ಕೃಷ್ಣೇನ ಯಸ್ಯೇದಂ ಸೇಶ್ವರಂ ವಶೇ. ಅಂದ್ರೆ, ಓ ಮಹಾರಾಜ ಪರೀಕ್ಷಿತನೇ, ಈ ಸಂಪೂರ್ಣ ಬ್ರಹ್ಮಾಂಡವು ಭಗವಾನ್ ಶಿವ, ಭಗವಾನ್ ಬ್ರಹ್ಮ ಮತ್ತು ಭಗವಾನ್ ಇಂದ್ರರಂತಹ ಮಹಾನ್ ಶ್ರೇಷ್ಠ ದೇವತೆಗಳೊಂದಿಗೆ ಪರಮಾತ್ಮನ ಪರಮೋಚ್ಚ ವ್ಯಕ್ತಿತ್ವದ ನಿಯಂತ್ರಣದಲ್ಲಿದೆ. ಆದರೂ ಪರಮಪ್ರಭುಗೆ ಒಂದು ಅತೀಂದ್ರಿಯ ಗುಣವಿದೆ. ಅವನು ತನ್ನ ಭಕ್ತರ ನಿಯಂತ್ರಣಕ್ಕೆ ಬರುತ್ತಾನೆ. ಇದನ್ನು ಈಗ ಕೃಷ್ಣನು ಈ ಕಾಲಕ್ಷೇಪದಲ್ಲಿ ಪ್ರದರ್ಶಿಸಿದನು. ನಿನ್ನೆ ರಾಧಾ ಮಾಧವ ಮಾತಾಜಿ ಅವರು ಹೇಳಿದ ಹಾಗೆ ಅಂಬರೀಷ್ ಮಹಾರಾಜರ ಕಥೆಯನ್ನು ಹೇಳಿದ್ದಾರೆ. ಅಂದ್ರೆ ಇದನ್ನು ನೋಡಿ, ಈ ಸಂಪೂರ್ಣ ಬ್ರಹ್ಮಾಂಡವು ಭಗವಾನ್ ಶಿವ, ಭಗವಾನ್ ಬ್ರಹ್ಮ, ಭಗವಾನ್ ಇಂದ್ರರಂತ ಮಹಾನ್ ಶ್ರೇಷ್ಠ ದೇವತೆಗಳೊಂದಿಗೆ ಪರಮಾತ್ಮನ ಪರಮೋಚ್ಚ ವ್ಯಕ್ತಿತ್ವದ ನಿಯಂತ್ರಣದಲ್ಲಿ, ಇವರೆಲ್ಲರ ನಿಯಂತ್ರಣವು ಪರಮಾತ್ಮನ ಕೈಯಲ್ಲಿದೆ. ಆದ್ರೆ ಆ ನಿಯಂತ್ರಣವನ್ನು ಯಾರು ಇದ್ ಮಾಡ್ತಾರೆ? ಭಕ್ತರು. ಭಕ್ತರಿಗೆ ಏನಾದ್ರೂ ಒಂದು ಚೂರು ಕಷ್ಟ ಆದ್ರೆ ಕೂಡ ಭಗವಂತನ ನಿಯಂತ್ರಣವನ್ನು ಕಳೆದುಕೊಂಡು ಭಕ್ತರ ಅಧೀನನಾಗಿರ್ತಾನೆ. ಅಹಂ ಭಕ್ತ ಪರ ಅಧೀನ ಅಂತ ಹೇಳ್ತಾರೆ. ನಿನ್ನೆ ನೋಡಿದ್ರು ನೀವು ಅಂಬರೀಷ್ ಮಹಾರಾಜರ ಕಥೆಯನ್ನು ಹೇಳುವಾಗ, ದುರ್ವಾಸ ಮುನಿಗಳು ಅವರಿಗೆ ಅಪರಾಧ ಮಾಡಿದ್ರಿಂದ ಸುದರ್ಶನ ಚಕ್ರವು ತನ್ನಿಂದಾಗಿ ತಾನೇ ಹೊರಟು ದುರ್ವಾಸ ಮುನಿಗಳ ಹಿಂದೆ ಹೋಗಿತ್ತು. ಮೂರು ಲೋಕಗಳಿಗೆ ಬ್ರಹ್ಮ ಶಿವ ಎಲ್ಲರ ಕಡೆಗೂ ಹೋಗಿ 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 ಕಡೆಗೆ ವಿಷ್ಣುವಿನ ಹತ್ರ ಹೋದಾಗ ಕೂಡ ಅವ್ರು ಏನ್ ಹೇಳ್ತಾರೆ, ನೀನು ನನ್ನ ಭಕ್ತನಿಗೆ ಅಪರಾಧವನ್ನು ಮಾಡಿದ್ದಿ, ಆದ್ರಿಂದ ನನ್ನಿಂದ ಏನೂ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ನಾನು ಅಹಂ ಭಕ್ತ ಪರಾಧೀನ, ನೀನು ಅವನಿಗೆ ಹೋಗಿ ಸರೆಂಡರ್ ಆಗ್ಬೇಕು ಅಂತ ಹೇಳಿದ್ಮೇಲೆ ಮತ್ತೆ ದುರ್ವಾಸ ಮುನಿಗಳು ಬಂದು ಅಂಬರೀಷ್ ಮಹಾರಾಜರಿಗೆ ಕ್ಷಮೆಯನ್ನು ಕೇಳ್ತಾರೆ. ಅದರ ನಂತರ ಸುದರ್ಶನ ಚಕ್ರ ಹಿಂದೆ ಹೋಗಿತ್ತು. ಅಂದ್ರೆ ಇಲ್ಲಿ ನಾವು ನೋಡ್ಬೋದು, ಭಕ್ತ ಪ್ರಹ್ಲಾದರ ಕಥೆಯಲ್ಲಿ ಕೂಡ ಅವನ ತನ್ನ ಹಿರಣ್ಯಕಶಿಪು ಯಾವ ರೀತಿಯಲ್ಲಿ ಅವನನ್ನು ಸಾಯಿಸ್ಲಿಕ್ಕೆ ನೋಡ್ತಾನೆ. ಆದ್ರೆ ಖಾಲಿ ಹರಿನಾಮದ ಮಂತ್ರದಿಂದ ಮಾತ್ರ ಪ್ರಹ್ಲಾದರಿಗೆ ಏನು ಯಾವ ತೊಂದರೆಗಳು ಕೊಟ್ಟರು ಕೂಡ ಅವರು ಅದರಿಂದ ಬಚಾವಾಗಿ ಬರ್ತಾರೆ. ಕೊನೆಗೆ ಭಗವಂತನು ಖುದ್ದು ತಡೆಯದೆ ನರಸಿಂಹ ರೂಪದಲ್ಲಿ ಬಂದು ಹಿರಣ್ಯಕಶಿಪುವನ್ನು ಕೊಲ್ತಾರೆ. ಅದೇ ರೀತಿ ಗಜೇಂದ್ರ ಮೋಕ್ಷದಲ್ಲಿ ಕೂಡ ಗಜೇಂದ್ರನಿಗೆ ಎಷ್ಟು ವರ್ಷಗಳ ಕಾಲ ಮೊಸಳೆ ಅವರ ಗಜೇಂದ್ರನ ಕಾಲನ್ನು ಎಳೆದು ಇದು ಮಾಡ್ತಿತ್ತು. ಆದ್ರೆ ಲಾಸ್ಟ್ಗೆ ಕೊನೆಗೆ ಗಜೇಂದ್ರನ ಏನ್ ಮಾಡ್ತಾನೆ, ಅದೇ ಸರೋವರದಲ್ಲಿದ್ದಂತ ಒಂದು ಕಮಲದ ಹೂವನ್ನು ತೆಗೆದು ಭಗವಂತನಿಗೆ ಅರ್ಪಿಸಿದಾಗ ಭಗವಂತನು ವೈಕುಂಠದಿಂದ ಓಡೋಡಿ ಬಂದು ಮೊಸಳೆಯನ್ನು ಕೊಲ್ತಾನೆ. ಇದರಿಂದ ನಾವೇನ್ ತಿಳ್ಕೊಳ್ಬಹುದು, ಭಗವಂತನು ಭಕ್ತರ ಪರಾಧೀನನಾಗಿರ್ತಾನೆ ಸರ್. ಅದೇ ರೀತಿ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, 10ನೇ ಸ್ಕಂದದ 10ನೇ ಅಧ್ಯಾಯದ 36ನೇ ಶ್ಲೋಕದಲ್ಲಿ ಹೇಳ್ತಾರೆ, ನಾಮಂ ಪರಮ ಕಲ್ಯಾಣ ನಮಃ ಪರಮ ಮಂಗಲ ವಾಸುದೇವಾಯ ಶಾಂತಾಯ ಯದೂನಾಂ ಪತಯೇ ನಮಃ. ಇದರಲ್ಲಿ ಪರಮ ಕಲ್ಯಾಣ ಅಂತ ಹೇಳ್ತಾರೆ. ಅಂದ್ರೆ ಯು ಆರ್ ದಿ ಸುಪ್ರೀಂ ಆಸ್ಪಿಸಿಯಸ್ನೆಸ್. ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಓ ಪರಮ ಮಂಗಳಕರ ಪರಮ ದೇವರಾಗಿರುವ ನಿಮಗೆ ನಾವು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇವೆ. ಓ ಯದುವಂಶದ ಅತ್ಯಂತ ಪ್ರಸಿದ್ಧ ವಂಶಸ್ಥನೇ ಮತ್ತು ನಿಯಂತ್ರಕನೇ, ಓ ವಾಸುದೇವನ ಮಗನೇ, ಓ ಅತ್ಯಂತ ಶಾಂತಿಯುತನೇ, ನಿನ್ನ ಪಾದಕಮಲಗಳಿಗೆ ನಮ್ಮ ನಮನಗಳನ್ನು ಸಲ್ಲಿಸೋಣ. ಇದರಲ್ಲಿ ಪರಮ ಕಲ್ಯಾಣ ಅಂತ ಹೇಳುವಂಥದ್ದು ತುಂಬಾ ಒಂದು ಮಹತ್ವದ ಪದವಾಗಿದೆ. ಯಾಕೆಂದ್ರೆ ಕೃಷ್ಣನು ತನ್ನ ಯಾವುದೇ ಅವತಾರದಲ್ಲಿ ಕೂಡ ಸಾಧುಗಳನ್ನು ರಕ್ಷಿಸುವ ಸಲುವಾಗಿ ಕಾಣಿಸಿಕೊಳ್ಳುತ್ತಾನೆ. ಸಾಧುಗಳು, ಸಂತ ವ್ಯಕ್ತಿಗಳು ಅಥವಾ ಭಕ್ತರು ಯಾವಾಗಲೂ ಭಕ್ತರಲ್ಲದವರಿಂದ ತೊಂದರೆಗಳು ಹೋಗುತ್ತಾರೆ ಮತ್ತು ಅವರಿಗೆ ಪರಿಹಾರವನ್ನು ನೀಡಲು ಕೃಷ್ಣನು ತನ್ನ ಅವತಾರಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇದು ಅವರ ಮೊದಲ ಕಾಳಜಿ. ನಾವು ನೋಡ್ಬೋದು, ಭಗವದ್ಗೀತಾದ ಶ್ಲೋಕದಲ್ಲಿ ಹೇಳ್ತಾರಲ್ಲ, ಭಗವಂತನು ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣವಜ, ಮತ್ತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದ್ರೆ ಭಕ್ತರನ್ನು ರಕ್ಷಿಸಲಿಕ್ಕೆ, ಅಧರ್ಮಿಗಳನ್ನು ನಾಶ ಮಾಡ್ಲಿಕ್ಕೋಸ್ಕರ ನಾನು ಈಗ ಯುಗಾಂತರಗಳಲ್ಲಿ ನಾನು ಅವತಾರ ಎತ್ತಿ ಬರುತ್ತೇನೆ ಅಂತ ಹೇಳ್ತಾರೆ. ನಾವು ಕೃಷ್ಣನ ಜೀವನದ ಇತಿಹಾಸವನ್ನು ಅಧ್ಯಯನ ಮಾಡಿದರೆ ಅವರ ಜೀವನದ ಬಹುಪಾಲು ಅವರು ಪ್ರಧಾನರಾಗಿ ರಾಕ್ಷಸರನ್ನು ಒಂದರ ನಂತರ ಒಂದರಂತೆ ಕೊಲ್ಲುವುದರಲ್ಲಿ ತೊಡಗಿದ್ದರು ಎಂದು ನಾವು ಇದರಲ್ಲಿ ಕಂಡುಕೊಳ್ತೇವೆ. ಇದರಲ್ಲಿ ಶ್ರೀಲ ಪ್ರಭುಪಾದರು ಪರ್ಪೋರ್ಟಲ್ಲಿ ಪರಮ ಕಲ್ಯಾಣ ಅಂತ ಹೇಳಿದ ಆ ವಾಕ್ಯಕ್ಕೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಅದರ ನಂತರ ನಾವು
ನಮ್ಮ ಜೀವನಕ್ಕೆ ಹರಿನಾಮ ಸಂಕೀರ್ತನೆ ಒಂದೇ ಪರಮಾತ್ಮನನ್ನು ಸೇರಲು ಸುಲಭ ಉಪಾಯವೆಂದು ಆ ಹೇಳ್ತಾರೆ. ಇದು ಕೀರ್ತನೆಯನ್ನು ಮಾಡ್ಲಿಕ್ಕೆ ಅಥವಾ ಹರಿನಾಮವನ್ನು ಮಾಡ್ಲಿಕ್ಕೆ ನಮ್ಗೆ ಏನು ಕಷ್ಟ ಇಲ್ಲ, ಸುಲಭದ ಉಪಾಯ. ಯಾಕೆಂದ್ರೆ ಚೈತನ್ಯ ಚರಿತಾಮೃತ ಅಂತ್ಯಲೀಲೆಯ 20.18 ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ತಾತೆ ಸುಯಿತೆ ಯಥಾ ತಥಾ ನಾಮಲಾಯ ಕಾಲ ದೇಶ ನಿಯಮ ನಹಿ ಸರ್ವ ಸಿದ್ಧಿ ಹೋಯ. ಅಂದ್ರೆ regardless of time or place, one who chants the holy name, even while eating or sleeping, attains all perfection. ಇದಕ್ಕೆ ಯಾವುದೇ ಒಂದು ನೀತಿ ನಿಯಮಗಳು ಅಂತ ಇಲ್ಲ ಹರಿನಾಮವನ್ನು ಮಾಡ್ಲಿಕ್ಕೆ. ನೀವು ಊಟ ಮಾಡ್ತಿರುವಾಗ, ನಿದ್ದೆ ಮಾಡ್ತಿರುವಾಗ, ಕೂತ್ಕೊಳ್ಳುವಾಗ, ಸುಮ್ಮನೆ ಮೊಬೈಲ್ ಅಲ್ಲಿ ನೋಡ್ಕೊಂಡಿರೋದ್ರ ಬದಲು ಹರಿನಾಮವನ್ನು ಮಾಡಿದ್ರು ಕೂಡ ಅದರಲ್ಲಿ ನಾವು ಜೀವನವನ್ನು, ನಮ್ಮ ಹರಿನಾಮದಿಂದ ನಮ್ಮ ಜೀವನವನ್ನು ನಾವು ಸುಲಭವಾಗಿ ಇದು ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಮತ್ತೆ ಪುರಂದರದಾಸರು ಕೂಡ ತಮ್ಮ ಒಂದು ಉತ್ತಮ ಭಜನೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಕಲಿಯುಗದಲ್ಲಿ ನಮ್ಗೆ ಬೇರೆ ಯಾವುದೇ ಉಪಾಯ ಇಲ್ಲ. ಅವ್ರು ಹೇಳ್ತಾರೆ, ಕಲಿಯುಗದೋಳು ಹರಿನಾಮವನೆನೆದರೆ ಕುಲ ಕೋಟಿಗಳು ಉದ್ಧರಿಸುವವು ಗಂಗಾ. ಕಲಿಯುಗದೋಳು ಹರಿನಾಮವನೆನೆದರೆ ಕುಲ ಕೋಟಿಗಳು ಉದ್ಧರಿಸುವವು. ಸುಲಭದ ಬಕೂತಿಗೆ ಸುಲಭದಿಂದೆನಿಸುವ, ಸುಲಭದ ಬಕೂತಿಗೆ ಸುಲಭದಿಂದೆನಿಸುವ ಜಲರುಹನಾಭನ ನೆನೆ ಮನವೇ. ಕಲಿಯುಗದೊಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಕಲಿಯುಗದಲ್ಲಿ ನಾವು ಹರಿನಾಮವನ್ನು ಮಾಡಿದ್ರೆ ಎಲ್ಲ ಕುಲಕೋಟಿಗಳು ಉದ್ಧರಿಸ್ತವಂತೆ. ಅಂದ್ರೆ 84 ಲೋಕಿ ಯೋನಿ ಅಂತ ಹೇಳ್ತವೆ. ಅದರಲ್ಲಿ ನಾವು ನಮ್ಮ ಜನ್ಮವನ್ನು ತೆಳೆದು ನಾವು ಈ ಮಾನವ ಜನ್ಮಕ್ಕೆ ಬಂದಿದ್ದೇವೆ. ಮಾನವ ಜನ್ಮದಲ್ಲಿ ಮಾತ್ರ ನಮ್ಗೆ ಈ ಒಂದು ಹರಿನಾಮ ಕೀರ್ತನೆಯನ್ನು ಮಾಡುವಂತ ಒಂದು ಅವಕಾಶ. ಇದೇ ಭಗವಂತನನ್ನು ದ್ವೇಷ ಮಾಡಿ ನಾವು ಈ ಭೌತಿಕ ಜಗತ್ತಲ್ಲಿ ಬಂದು ಬಿಟ್ಟಿದ್ದೇವೆ. ಇನ್ನು ಭಗವಂತನನ್ನು ಸೇರ್ಬೇಕಾದ್ರೆ ಕೇವಲ ನಮ್ಗೆ ಈ ಹರಿನಾಮದ ಒಂದು ಮಂತ್ರ ಮಾತ್ರ ನಮ್ಗೆ ಇದು ಸಾಧ್ಯ ಅಂತ ಇಲ್ಲಿ ಹೇಳ್ತಾರೆ. ಸುಲಭದ ಬಕುತಿಗೆ, ಸುಲಭದಿಂದೆನಿಸು ಅಂದ್ರೆ ಇದಕ್ಕೆ ಏನು ಪ್ರಯತ್ನ ಪಡ್ಬೇಕು ಅಂತೇನಿಲ್ಲ, ಖಾಲಿ ನಮ್ಮ ಜಿಹ್ವವನ್ನು ನಾವು ಉಪಯೋಗಿಸಿದ್ರೆ ಅಷ್ಟೇ ಸಾಕು. ಸುಲಭದ ಬಕುತಿಗೆ ಸುಲಭದಿಂದೆನಿಸುವ ಜಲರುಹನಾಭ. ಜಲರುಹ ಅಂದ್ರೆ ಶೇಷಶಯನನಾಗಿ ಭಗವಂತ ನಾರಾಯಣನು ಕ್ಷೀರಸಾಗರದಲ್ಲಿ ಪೌಡಿಸುತ್ತಾನೆ. ಅಂತ ಜಲರುಹನಾಭನ ನೆನೆ ಮನವೇ, ಅದನ್ನು ಮಾತ್ರ ನೀವು ನೆನೆಸಿದ್ರೆ ಸಾಕು ಅಂತ ಇಲ್ಲಿ ಪುರಂದರದಾಸ ಹೇಳ್ತಾರೆ. ಹೀಗೆ ಮಾಡದಿದ್ರೆ ಏನಾಗ್ತದೆ, ಆದಿಶಂಕರಾಚಾರ್ಯರ ಭಜನೆಯಲ್ಲಿ ಹೇಳಿದ ಹಾಗೆ ಭಜ ಗೋವಿಂದಂ ಭಜ ಗೋವಿಂದಂ, ಈ ಆ ಭಜನೆ ನೀವು ಕೇಳಿರ್ಬೋದು. ಅದ್ರಲ್ಲಿ ಲಾಸ್ಟ್ಗೆ ಏನ್ ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇದ ಸಂಸಾರೇ ಬಲು ತುಸಾರೇ ಇದ ಸಂಸಾರೇ ಬಲು ತುಸಾರೇ ಕೃಪಯಾ ಪಾಹಿ ಪಾಹಿ ಮುರಾರೇ ಭಜ ಗೋವಿಂದಂ ಭಜ ಗೋವಿಂದಂ. ಮಾತೆಯ ಗರ್ಭಾಶಯದಲ್ಲಿರುವಂತಹ ಮಗು ಅಲ್ಲಿ ಭಗವಂತನ ದರ್ಶನ ಆಗ್ತದಂತೆ. ಅದಕ್ಕೆ ಹಿಂದಿನ ಜನ್ಮದಲ್ಲಿ ತಾನು ಮಾಡಿದಂತ ಎಲ್ಲಾ ಪಾಪಕರ್ಮಗಳೆಲ್ಲ ನೆನಪಾಗ್ತದಂತೆ. ಆಗ ಭಗವಂತನಿಗೆ ಕೈಯನ್ನು ಮುಗ್ದು ಕೇಳ್ಕೊಳ್ತದಂತೆ, ಇನ್ನು ಈ ಜನ್ಮದಲ್ಲಿ ಆದ್ರೂ ನಾನು ಹೊರಗೆ ಬಂದ ಕೂಡಲೇ ನಿನ್ನ ನಾಮಸ್ಮರಣೆಯನ್ನು ಮಾಡಿ ನನ್ಗೆ ಇದೇ ಅಂತ್ಯದ ಜೀವನ ಆಗ್ಲಿ ಅಂತ ಹೇಳ್ತದಂತೆ. ಆದ್ರೆ ಆ ಸುನಾಜ್ ಇಟ್ ಕಮ್ ಔಟ್ ಫ್ರಮ್ ದಿ ವೂಂಬ್ ಆಫ್ ದಿ ಲೇಡಿ, ಅದು ಮಾತಾಜಿಯವರದ್ದು ಇದರಿಂದ ಬಂದ ಕೂಡಲೇ, ಗರ್ಭಾಶಯದಿಂದ, ತನ್ನ ತಾಯಿಯ ಗರ್ಭಾಶಯದಿಂದ ಬಂದ ಕೂಡಲೇ ಅದೆಂತಾಗ್ತದೆ, ಮಾಯಕ್ಕೆ ಒಳಗಾಗಿ ಎಲ್ಲವನ್ನು ಅದು ಮನಸ್ಸೆಲ್ಲ ವಿಸ್ಮೃತಗೊಳಿಸಿ ಅದೆಲ್ಲ ನೆನಪೇ ಎಲ್ಲ ಮರ್ತು ಹೋಗ್ತದಂತೆ ಏನಾಗಿದೆ ಅಂತ. ಏನು ಗರ್ಭಾಶಯದಲ್ಲಿ ಇದ್ದುಕೊಂಡು ಭಗವಂತನ ಸ್ಮರಣೆ ಮಾಡಿದ್ದು ಎಲ್ಲ ಅದಕ್ಕೆ ಮರ್ತು ಹೋಗ್ತದೆ. ಪುನಃ ಇದೇ ಜೀವನ ಚಕ್ರದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಇದೇ ರೀತಿ ಮುಂದುವರಿಯುತ್ತದೆ. ಅದಕ್ಕೆ ಹೇಳ್ತಾರೆ, ನಾವು ಇದ್ದಷ್ಟು ದಿವಸ ಕಲಿಯುಗದಲ್ಲಿ ನಮ್ಗೆ ಈ ಮಾನವ ಜನ್ಮದಲ್ಲಿ ಮಾತ್ರ ಈ ಹರಿನಾಮ ಮಾಡ್ಲಿಕ್ಕೆ ಒಂದು ಸಾಧ್ಯ ಇರುವುದು. ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಗೂ ಇಂಥ ಒಂದು ಅವಕಾಶ ಇಲ್ಲ. ಅಂತ ಈ ಒಂದು ಮಾನವ ಜನ್ಮವನ್ನು ನಾವು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಪುರಂದರದಾಸರು ಇಲ್ಲಿ ಒತ್ತಿ ಹೇಳ್ತಾರೆ. ಈ
ಇವನ ಕಲಿಸಂತ ಉಪನಿಷತ್ನಲ್ಲಿ ಹೇಳಿದ ಹಾಗೆ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಇತಿ ಶಿವಣಕಂ ನಾಂ ಕಲಿಕಲ್ಮಶನಾಶನಂ ನಾತಃ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ. ಯಾಕೆಂದ್ರೆ ಸತ್ಯಯುಗದ ಹಾಗೆ ತಪಸ್ಸು ಮಾಡಲು ನಮ್ಗೆ ಸಾಧ್ಯವಿಲ್ಲ. ಯಾಕೆಂದ್ರೆ ಸತ್ಯಯುಗದ ಆಯಸ್ಸು 1,00,000 ವರ್ಷ, ಮತ್ತೆ ತ್ರೇತಾಯುಗದ ಆಯಸ್ಸು ಅದರಿಂದ 1 ತೆಗೆದ್ರೆ 1,00,000ದಿಂದ 1 ತೆಗೆದ್ರೆ 10,000 ವರ್ಷ. ಹಾಗೂ ಯಾವ್ದ್ರಲ್ಲಿ ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ರು. ಯಜ್ಞ ಯಾಗಾದಿಗಳನ್ನು ಮಾಡ್ಲಿಕ್ಕೆ ಅದಕ್ಕೆ ಅಂಥದ್ದೇ ಋಷಿಗಳು ಪುರೋಹಿತರು ಬೇಕು. ಅದೇ ತುಪ್ಪ ಆಗ್ಲಿ ಅಥವಾ ಬೇರೆ ಯಾವುದೇ ಒಂದು ಯಜ್ಞಕ್ಕೆ ಬೇಕಾಗುವಂತ ದ್ರವ್ಯಗಳು ಕೂಡ ಅಷ್ಟೇ ಪ್ಯೂರ್ ಆಗಿರ್ಬೇಕು. ನಮ್ಮ ಈ ಕಲಿಯುಗದಲ್ಲಿ ದ್ವಾಪರ ಯುಗದಲ್ಲಿ ಆಯಸ್ಸು ಪುನಃ 1 ಕಳೆದ್ರೆ 1,000 ವರ್ಷ. ಹಾಗೂ ಅದರಲ್ಲಿ ಅರ್ಚ ವಿಗ್ರಹಾರಾಧನೆ ಮಾಡ್ತಿದ್ರು. ಆದ್ರೆ ಕಲಿಯುಗದ ಆಯಸ್ಸು ಪುನಃ 1 ತೆಗೆದ್ರೆ ಖಾಲಿ 100 ವರ್ಷ. 100 ವರ್ಷ ಸಹ ಯಾರ್ದು ಗ್ಯಾರಂಟಿ ಇಲ್ಲ. ಸತ್ಯಯುಗದ ತಪಸ್ಸು, ತ್ರೇತಾಯುಗದ ಯಜ್ಞ ಮಾಡಲು ಸರಿಯಾದ ದ್ರವ್ಯಗಳು, ಋಷಿಗಳು, ಪುರೋಹಿತರು ಯಾರು ಸಿಗುವುದಿಲ್ಲ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಕಲಿಯುಗಕ್ಕೆ ಸುಲಭೋಪಾಯದ ಹರೇ ಕೃಷ್ಣ ಮಂತ್ರವನ್ನು ಕೊಟ್ಟಿದ್ದಾರೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಂಥ ಹರೇ ಕೃಷ್ಣ ಮಹಾಮಂತ್ರವನ್ನು ಪ್ರತಿಯೊಬ್ರು ಕೂಡ ನಮ್ಮ ಶ್ರೀಲ ಪ್ರಭುಪಾದರವರು ಮೊದಲು 62 ರೌಂಡ್ ಮಾಡ್ಬೇಕು ಅಂತ ಹೇಳ್ತಿದ್ರು. ಆದ್ರೆ ಅದು ಎಲ್ರಿಗೂ ಕಷ್ಟ ಆಗ್ತಿತ್ತು. ಅದನ್ನು ಮತ್ತೆ 32 ಮಾಡಿದ್ರು. ಅದನ್ನು ಸಹ ಮತ್ತೆ ಇದು ಮಾಡಿ ನಮ್ಮ ಕಲಿಯುಗದ ಜನಗಳಿಗೆ ಉಪಯೋಗ ಆಗ್ಲಿ ಅಂತ ಹೇಳ್ಕೊಂಡು 16 ರೌಂಡ್ ಅನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ. ಇದನ್ನೆಲ್ಲ ಪ್ರತಿಯೊಬ್ರು ಕೂಡ ದಯವಿಟ್ಟು ಪಾಲಿಸಬೇಕು. ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು, ಸಾಧ್ಯವಾದ್ರೆ ಬ್ರಹ್ಮ ಮುಹೂರ್ತದಲ್ಲಿಯೇ ಎದ್ದು ಅದನ್ನು ಜಪವನ್ನೆಲ್ಲ ಮುಗಿಸಿ ಬಿಡ್ಬೇಕು. ಯಾಕೆಂದ್ರೆ ಬ್ರಹ್ಮ ಮುಹೂರ್ತದ ಟೈಮಲ್ಲಿ ದೇವತೆಗಳು ಕೂಡ ನಮ್ಮೊಟ್ಟಿಗೆ ಇರ್ತಾರೆ ಅಂತ, ಇಲ್ಲಿ ಕೆಳಗಿಳಿದು ಬರ್ತಾರೆ ಅಂತೆ. ಆ ಟೈಮಲ್ಲಿ ಮಾಡಿದ್ರೆ ನಿಮ್ಗೆ ಎಲ್ಲ ಒಂದು ಸಿದ್ಧಿಗಳು ಕೂಡ ಪ್ರಾಪ್ತಿ ಆಗ್ತದೆ ಅಂತ ನಾನು ಇಲ್ಲಿ ಹೇಳಿ, ಇವತ್ತಿನ ಪಾಸುರದ ಬಗ್ಗೆ ನನಗೆ ಮಾತಾಡಲು ಅವಕಾಶ ಕೊಟ್ಟಂತಹ ದಾಮೋದರ ದೇಶದ ಎಲ್ಲ ಭಕ್ತಾದಿಗಳು, ವರಿಷ್ಠ ಭಕ್ತರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಇವತ್ತಿನ ಪಾಸುರದ ಅಥವಾ ಪ್ರವಚನದಲ್ಲಿ ಏನಾದ್ರೂ ತಪ್ಪಿದ್ರೆ ಅದು ಕೇವಲ ನನ್ನ ತಪ್ಪು. ಹಾಗೆ ನಿಮ್ಗೆ ಏನಾದ್ರೂ ಒಳ್ಳೇದು ಅಂತ ಕಂಡಿದ್ರೆ ಅದು ಕೇವಲ ಗುರು ಹಾಗೂ ಆಚಾರ್ಯರ, ಶ್ರೀಲ ಪ್ರಭುಪಾದರ ಹಾಗೂ ನಿಮ್ಮೆಲ್ಲರ ಕೃಪೆ ಅಂತ ಕೇಳ್ಕೊಂಡು, ನಾನೇನಾದ್ರು ತಪ್ಪು ಮಾಡಿದ್ರೆ ಅದನ್ನು ದಯವಿಟ್ಟು ಕ್ಷಮಿಸಬೇಕು ಅಂತ ನಾನು ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇವತ್ತಿನ ಪ್ರಚಾರಕ್ಕೆ ಅಲ್ಪ ವಿರಾಮವನ್ನು ಹೇಳ್ತಾ ಇದ್ದೇನೆ. ನಾಳಿಂದ ಪುನಃ ಬೇರೆ ಪರಿಚಾರಕರು ಬಂದು ನಿಮ್ಗೆ ಪ್ರವಚನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು, ತುಂಬಾ ಚೆನ್ನಾಗಿತ್ತು. ಹರಿನಾಮದ ಮಹತ್ತೆಯನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ತುಂಬಾ ಪುರಂದರದಾಸರ ಕೃತಿಗಳನ್ನು ಕೂಡ ಹೇಳಿದ್ದೀರಾ. ತುಂಬಾ ಚೆನ್ನಾಗಿತ್ತು ಪ್ರಭು. ಥ್ಯಾಂಕ್ ಯು ಸೊ ಮಚ್. ಪುರಂದರದಾಸ ಅವರ ಭಜನೆ ಬಗ್ಗೆ ನಾನು ಹೇಳ್ಬೇಕು ಅಂತ ಆದ್ರೆ, ನಮ್ಗೆ ಇದನ್ನೆಲ್ಲ ಕಲಿಸಿಕೊಟ್ಟಂತವರು ಆಶಾ ಮಾತಾಜಿಯವರ ಅತ್ತೆ ಪದ್ಮ ಮಾತಾಜಿಯವರು. ನಾವು ಅವರಿಗೆ ತುಂಬಾ ಚಿರಋಣಿಯಾಗಿರ್ತೇವೆ. ಅಂದ್ರೆ 1-6 ತಿಂಗಳು ತನಕ ನನಗೆ ಈ ಎಲ್ಲ ಇವತ್ತು ಯಾವ್ದೆಲ್ಲ ನಾನು ಈ ಪುರಂದರದಾಸ ಭಜನೆಯನ್ನು ಹೇಳಿದೇನ ಅದನ್ನೆಲ್ಲ ನಾನು ಅವರ ಹತ್ರವೇ ಕಲ್ತದ್ದು. ಸೊ ಆಲ್ಗೋರೆಷ್ಟು ಹರೇ ಕೃಷ್ಣ. Hare Krishna Prabhu. Thank you, Prabhu. Devotees, whether there's any question or comment related to that. ಬೇರೆ ಯಾರಿಗೂ ಏನು ಹೇಳಲಿಕ್ಕೆ ಇಲ್ಲದಿದ್ರೆ ನಾವು ಮೇನ್ ರೂಮಿಗೆ ಹೋಗ್ಬೋದು. ನೀವು ಮ್ಯೂಟಲ್ಲಿ ಇದ್ರಿ ಮಮ್ಮಿ, ನೀವು ಮ್ಯೂಟಲ್ಲಿ ಇದ್ದೀರಿ. ಓಕೆ, ಒಳ್ಳೇದಾಗಿದೆ. ಫಸ್ಟ್ ಟೈಮ್ ಕೇಳಿದ್ದು. ಥ್ಯಾಂಕ್ ಯು. ಒಳ್ಳೇದಾಯ್ತು. ದೇವರಿಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ಓಕೆ ನೆಕ್ಸ್ಟ್ ಊರಿಗೆ ಬಂದ ನಿಮ್ಮ ಭಜನಾ ಮಂಡಳಿಗೆ ಹಾಕ್ತೀನಿ. ಓಕೆ ಓಕೆ.
ಓಕೆ ಸರಿ ಸರಿ. ಸಾಧು ಸಾಧು ಪ್ರಭುಜಿ, ತುಂಬಾ ಚೆನ್ನಾಗಿತ್ತು, ಅದ್ಭುತವಾದ ಕ್ಲಾಸ್ ಪ್ರಭುಜಿ. ಭಗವದ್ಗೀತೆ ಮತ್ತೆ ಚೈತನ್ಯ ಚರಿತಾಮೃತ ಎಲ್ಲಾ ರೆಫರೆನ್ಸ್ ಕೊಟ್ಟಿದ್ದೀರಾ ಪ್ರಭುಜಿ, ತುಂಬಾ ಅದ್ಭುತವಾದ ಕ್ಲಾಸು. ಎಬೋ ಆಲ್ ಪುರದಾಸರ ಏನು ದಾಸರ ಪದಗಳು ಕೂಡ ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್ ಪ್ರಭುಜಿ, ಸುಮ್ಮನೆ ಕೂತ್ಕೊಳ್ತೇನಾ? ತುಂಬಾ ಥ್ಯಾಂಕ್ಸ್ ಪ್ರಭುಜಿ. ಪ್ರಭು, ಯಾರಿಗೂ ಏನಿಲ್ಲ ಅಂದ್ರೆ ವಿ ಕ್ಯಾನ್ ಗೋ ಟು ದ ಮೇನ್ ರೂಮ್ ಪ್ರಭುಜಿ. ಓಕೆ ಪ್ರಭು. ಓಕೆ ಪ್ರಭುಜಿ, ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಣಾಮ್.